ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಭದ್ರಾ ಅಜ್ಜಿ ಹೇಳ್ತಾರೆ, ದಾನ ಧರ್ಮ ಮಾಡೋ ಮನೆ ತುಂಬ ಸಂದಾಗಿರ್ತದಂತ ಹೇಳ್ತಾರೆ. ಈಗ ನೋಡಿದ್ರೆ ಒಬ್ಬ ಮನುಷ್ಯ ಆಗಿ, ಒಬ್ಬ ಮಿನಿಸ್ಟರ್ ಆಗಿ ಎಲ್ರಿಗೂ ಒಳ್ಳೇದನ್ನ ಮಾಡ್ತಾ ಬಂದಿದ್ಯಾ, ಆದ್ರೂ ಯಾಕೆ ಹಿಂಗಾದದು, ಇದೇನಪ್ಪ ಸಂದಾಗಿರೋದು ಅಂದ್ರೆ ಅಂತ ಹೇಳ್ತಾರೆ ಭದ್ರಾ ಅಜ್ಜಿ. ಒಳ್ಳೇದ್ ಮಾಡೋರಿಗೆ ಯಾವತ್ತೂ ಒಳ್ಳೆ ಫಲನೇ ಸಿಗ್ತದಂತ ಹೇಳ್ತಾರಲ್ಲ, ಇದೇ ಏನಪ್ಪ ಒಳ್ಳೆ ಫಲ ಅಂದ್ರೆ, ಆದ್ರೂ ಯಾಕ್ಲ ದೇವ್ರು ಎಲ್ರನ್ನು ಕಣ್ಣೀರಲ್ಲೇ ಕೈ ತೊಳೆಯಂಗ್ ಮಾಡ್ತಾ ಇದ್ದಾನ ದೇವ್ರು. ಇದು ಯಾವ ಸೀಮೆ ನ್ಯಾಯ ಹೇಳು ಅಂತ ಅಳ್ತಾ ಹೇಳ್ತಾರೆ ಭದ್ರಾ ಅಜ್ಜಿ. ಶಿವರಾಮ, ಯಾಕ್ಲ ನಮ್ಗೆ ಹಿಂಗಾಗ್ತದೆ, ಮಾತಾಡ್ಲಾ ಶಿವರಾಮ ಅಂತ ಕೇಳ್ತಾರೆ. ಆಗ ಶಿವರಾಮ ಅವರು ಅಳ್ತಾ ಕೂತಿರ್ತಾರೆ. ಆಗ ನೆನಪು ಮಾಡ್ಕೊಂಡು ಈಶ್ವರಿ ಅವರು, ನನಗೆ ನಿನ್ ಮಗ ಬೇಕು ಅಂತ ಬಟ್ಟೆ ಗಂಟನ್ನ ತೆಗೆದ್ಬಿಟ್ಟು ಕೆಳಗೆ ಎಸ್ತಿದ್ದನ್ನ ನೆನಪು ಮಾಡ್ಕೊಂಡು ಈಶ್ವರಿ ಅವ್ರಿಗೆ ಕೇಳ್ತಾರೆ, ಈಶ್ವರಿ ಈ ಸತ್ಯ ನಿನಗೆ ಯಾವಾಗ ಗೊತ್ತಾಯ್ತು ಅಂತ ಕೇಳ್ತಾರೆ. ನಿನ್ನನ್ನೇ ಕೇಳ್ತಾ ಇರೋದು, ಮಾತಾಡು ಅಂತ ಕೇಳಿದಾಗ ಈಶ್ವರಿ ಹೇಳ್ತಾರೆ, ನನಗೆ ನೆನ್ನೆ ಗೊತ್ತಾಯ್ತು ಭಾವ ಅಂತ ಹೇಳ್ತಾರೆ. ಶ್ರೀಮಂತ ನಡೀತಾ ಇದ್ದದ್ದು ಗೊತ್ತಿದ್ರು ಹೋಗೋದು ಇವ್ರ ಮಾನ ತಾನೆ ಅಂತ ಸುಮ್ಕಿದ್ಬಿಟ್ಟ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಇಲ್ಲ ಭಾವ, ಈ ವಿಚಾರ ಗೊತ್ತಾಗದಿಂದ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸುಮ್ನೆ ಇದ್ದ ಅಂದಾಗ ಶಿವರಾಮೇಗೌಡರು, ನಿಲ್ಸು, ಮುಂದಕ್ಕೆ ಏನು ಹೇಳ್ಬೇಡ, ಈ ವಿಷಯ ಗೊತ್ತಾಗ್ತಿದ್ದಂಗೆ ಹೇಳ್ದಿದ್ರೆ ನಮ್ ಕನ್ಸನ್ ಜೊತೆಗೆ ನಮ್ಮ ಮರ್ಯಾದೆ ಆದ್ರೂ ಉಳಿತಾ ಇತ್ತು. ಹೊಂಟೋಯ್ತು, ಎಲ್ಲ ಹೊಂಟೋಯ್ತು, ನಮ್ಮ ಆಸೆ ಕನಸುಗಳ ಜೊತೆಗೆ ಈ ಮನೆ ಮರ್ಯಾದೆ ಸಮೇತ ಹೊಂಟೋಯ್ತು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಮೋಹನ, ನಾನು ಇಲ್ಲಿರೋದಕ್ಕೆ ತುಂಬ ಕಷ್ಟ ಆಗ್ತೈತಿ, ಸ್ವಲ್ಪ ತೋಟದ ಕಡೆಗೆ ಹೋಗಿ ಸ್ವಲ್ಪ ಓಡಾಡ್ಕೊಂಬರ್ತೀನಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಬ್ಯಾಡರಿ, ನೀವು ಸರಿಯಾಗಿ ನಿದ್ದೆನೂ ಮಾಡಿಲ್ಲ, ಅಟ್ಟಿಲಿ ಹೊಸಿ ವಿಶ್ರಾಂತಿ ತಗೊಳ್ಳಿ ಅಂತ ಮೋಹನ ಹೇಳ್ತಾರೆ. ಇಲ್ಲ ಮೋಹನ, ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಅಣ್ಣ, ನನಗೂ ಯಾಕೋ ಮನ್ಸೇ ಸರಿ ಇಲ್ಲ, ನಾನು ನಿನ್ ಜೊತೆಗೆ ಬರ್ತೀನಿ ಅಂತ ಗೋವಿಂದ ಹೇಳ್ತಾರೆ. ಬೇಡ ಗೋವಿಂದ, ನಾನು ಒಬ್ನೇ ಇರ್ಬೇಕು ಅಂತ ನನಗೆ ಅನಿಸ್ತಾ ಇದೆ, ನಾನು ಒಬ್ನೇ ಇದ್ರೆ ನನ್ನ ಮನ್ಸಿಗೂ ಒಂದ್ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂತ ಹೇಳಿ ಶಿವರಾಮೇಗೌಡರು ಬರ್ತಾರೆ. ಅವ್ವ ತಾಯಿ, ನಮ್ಗೆ ಯಾಕವ್ವ ಇಷ್ಟು ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದೀವಿ, ಉಳಿಕೇರವ್ವ ಅಂತ ಹೇಳಿ ಭದ್ರಾ ಅಜ್ಜಿ ಅಳ್ತಾ ಬೇಡ್ಕೋತಾರೆ. ಈ ಕಡೆ ಸೆಕ್ಯೂರಿಟಿ ವೆಂಕಟೇಶ್ ನಾನು ಬರ್ತೀನಿ ಅಂತ ಹೇಳಿದ್ರು ಬೇಡ ಅಂತ ಹೇಳ್ಬಿಟ್ಟು ಮುಂದೆ ಬರ್ತಾರೆ ಶಿವರಾಮೇಗೌಡರು ಹಾಗೆ ನಡ್ಕೊಂಡು ಗೇಟ್ ಹತ್ರ ಬರ್ಬೇಕಾದ್ರೆ ಬಾಡಿಗಾರ್ಡು ಹಾಗೆ ಪೊಲೀಸ್ನವರು ಕೇಳ್ತಾರೆ, ನಾವು ಬರ್ಬೋದಾ ಸರ್ ಅಂತ ಅಂದಾಗ, ಬೇಡ, ನಾನು ಒಬ್ನೇ ಹೋಗ್ಬೇಕು ಅಂತ ಅನಿಸ್ತಾ ಇದೆ, ಏನು ಬರೋದು ಬೇಡ ಅಂತ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಮತ್ತೆ ಹೊರಡ್ತಾರೆ ಶಿವರಾಮೇಗೌಡರು. ಈ ಕಡೆ ನೋಡಿದ್ರೆ ಸುಭಾಷ ಹಾಗೆ ಅವ್ರ ಫ್ರೆಂಡು ಮಾತಾಡ್ಕೊಂಡು ಕೂತಿರ್ತಾರೆ. ಫ್ರೆಂಡ್ ಹೇಳ್ತಾರೆ, ಅಲ್ಲ ಸುಭಾಷ, ಈಗ ತಾನೇ ನಿನಗೆ ವ್ಯವಹಾರ ವಹಿಸಿದ್ರು, ಸುಭಾಷ ಇನ್ನು ಸೆಟ್ಲಾದ ಬಿಡು ಅಂತ ಊರೆಲ್ಲ ಹೇಳ್ಕೊಂಬಂದೆ ನಾನು, ನೀನ್ ನೋಡಿದ್ರೆ ಇಂಥ ಶಾಕಿಂಗ್ ವಿಷಯ ಹೇಳ್ತಾ ಇದೆಯಲ್ಲ ಅಂತ ಕೇಳ್ತಾರೆ ಸುಭಾಷ್ ಫ್ರೆಂಡು. ದೊಡ್ಡ ಮನುಷ್ಯ ಅನ್ಕೊಂಡಿರೋ ನಮ್ ದೊಡ್ಡಪ್ಪ ಬದುಕಿರೋ ಗಂಟ ನೆಮ್ಮದಿ ಇಲ್ಲ, ಅವ್ನ್ ಸತ್ರೆ ಮಾತ್ರ ನಾನು ರಾಜನಂಗೆ ಬದುಕಕ್ ಸಾಧ್ಯ ಅಂತ ಹೇಳ್ತಾನೆ ಸುಭಾಷ್. ನಮ್ಮಿದ್ರೆ ಕೊಡು ಅಂತ ಸುಭಾಷ ಕೇಳಿದ್ರೆ, ನಿನಗೆ ಈಗಿರೋ ಟೆನ್ಷನ್ ಅಲ್ಲಿ ದಮ್ ಸರಿ ಹೋಗಲ್ಲ, ಇದೇ ತಗೋ ಅಂತ ಗಾಂಜಾನ ಕೊಡ್ತಾರೆ ಸುಭಾಷ್ ಫ್ರೆಂಡ್. ಆಗ ಸುಭಾಷ್ ಫ್ರೆಂಡ್ ಹೇಳ್ತಾರೆ, ಮಗ ಅಲ್ಲಿ ಬರ್ತಾ ಇರೋ ನಿಮ್ಮ ದೊಡ್ಡಪ್ಪ ಅಲ್ವಾ, ಅಲ್ಲಿ ನೋಡು ಒಬ್ಬರೇ ಹೋಗ್ತಾ ಇದ್ದಾರೆ, ಬಾಡಿಗಾರ್ಡ್ಸು ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾರೆ. ಮಗ ಇನ್ನೊಂದು ದಮ್ ಇದ್ರೆ ಕೊಡು ಅಂತ ಸುಭಾಷ್ ಕೇಳಿದಾಗ ಫ್ರೆಂಡ್ ಹೇಳ್ತಾರೆ, ಸಾಕು ಬಿಡೋ ಅಂತ ಹೇಳಿ, ಈಗ ನನಗಿರೋ ಕೋಪಕ್ಕೆ ಒಂಚೂರು ನೆಶೆ ಇರ್ತಾ ಇಲ್ಲ, ಕೊಡೋ ದಮ್ಮು ಅಂತ ಕೇಳ್ತಾರೆ ಸುಭಾಷ್. ಆವಾಗಲೇ ಏನೋ ಕೇಳ್ದಲ್ಲ ಹೇಳು ಅಂತ ಸುಭಾಷ್ ಕೇಳಿದಾಗ, ಅಷ್ಟೊಂದು ಬಾಡಿಗಾರ್ಡ್ಸ್ ಇದ್ರು ನಿಮ್ಮ ದೊಡ್ಡಪ್ಪ ಒಬ್ಬರೇ ಹೋಗ್ತಾ ಇದ್ದಾರಲ್ಲ ಅಂತ ಕೇಳ್ತಾ ಇದ್ದೀನಿ ಅಂತ ಫ್ರೆಂಡ್ ಹೇಳ್ತಾರೆ. ಅವ್ನು ಸಾವು ಇಲ್ಲಿ ಕಾಯ್ಕೊಂಡು ಕುಂತಿದೆಯಲ್ಲ, ಅದಕ್ಕೆ ಅವನು ಒಬ್ಬನೇ ಹೋಗ್ತಾ ಇದ್ದಾನೆ ಅಂತ ಸುಭಾಷ್ ಹೇಳ್ತಾನೆ. ಅವನು ಜೀವಂತವಾಗಿದ್ರೆ ತಾನೇ ನನಗೆ ಕಷ್ಟ, ನನ್ನನ್ನು ಬೀದಿ ಪಾಲ್ ಮಾಡ್ದವನ್ನ ಬೀದಿ ಪಾಲ್ ಮಾಡ್ಲೆ ಅಂತಾನೆ ದೇವರು ನನಗೆ ಇಂಥ ಸುವರ್ಣ ಅವಕಾಶ ಕೊಟ್ಟಿದ್ದಾನೆ. ಏನ್ ಮಗ ಹಿಂಗ್ ಮಾತಾಡ್ತಾ ಇದೀಯಾ, ಅವ್ರ ಮಿನಿಸ್ಟರ್ ಕಣೋ ಅಂತ ಫ್ರೆಂಡ್ ಹೇಳ್ತಾರೆ. ಆಮೇಲೆ ಅವ್ರು ನಮ್ಮನ್ನು ಬಿಡಕ್ಕಿಲ್ಲ ಕಣೋ, ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ ಫ್ರೆಂಡ್. ಸರಿಯಾಗಿ ಸುತ್ತಮುತ್ತ ನೋಡು, ಒಂದು ನರ ಪಿಳ್ಳೆನೂ ಇಲ್ಲ, ಸುತ್ತಮುತ್ತ ಎಲ್ಲೂ CC ಕ್ಯಾಮ್ರಾನೂ ಇಲ್ಲ, ಇಲ್ಲಿ ಏನ್ ನಡೀತದೆ ಅಂತ ಯಾರಿಗೂ ಗೊತ್ತಾಗಕ್ಕಿಲ್ಲ ಅಂತ ಹೇಳ್ತಾನೆ ಸುಭಾಷ್. ಯಾರ್ ಕೀ ಕೊಡು ಅಂತ ಕೇಳಿದಾಗ ಫ್ರೆಂಡ್ ಹೇಳ್ತಾನೆ, ಲೋ ಇನ್ನೊಂದ್ಸಲ ಯೋಚನೆ ಮಾಡು ಮಗ ಅಂತ ಕೇಳ್ತಾರೆ. ಎದ್ರಕೊಂಡು ಸಾಯ್ತಿಯಲ್ಲ, ಏನು ಆಗೋಕ್ಕಿಲ್ಲ, ಕೊಡು ಅಂತ ಕೇಳ್ತಾರೆ. ಹಾಗೆ ಕಾರ್ ಕೀನ ತಗೊಂಡು ಶಿವರಾಮೇಗೌಡರು ಎಲ್ಲಿ ಹೋಗ್ತಾರೋ ಅಲ್ಲಿ ಹಿಂಬಾಲಿಸ್ಕೊಂಡು ಹೋಗ್ಬಿಡ್ತಾರೆ. ಆಗ ಶಿವರಾಮೇಗೌಡರು ಮುಂದೆ ಹೋಗ್ತಾ ಕಾರ್ ಹಿಂದೆ ಬರ್ತಾ ಇದೆಯಲ್ಲ ಅಂತ ತಿರುಗಿ ನೋಡ್ತಿದ್ದಂಗೆ ಶಿವರಾಮೇಗೌಡರಿಗೆ ಶಾಕ್ ಆಗ್ಬಿಡುತ್ತೆ. ಹಾಗೆ ಸುಭಾಷ್ ಫ್ರೆಂಡು ಇಬ್ಬರು ಸೇರಿಕೊಂಡು ಅವ್ರನ್ನ ಗುದ್ಬಿಟ್ಟು ಹೋಗ್ಬಿಡ್ತಾರೆ. ಆಗ ಶಿವರಾಮೇಗೌಡರು ಕಾರ್ನಿಂದ ಏಟಾಗಿ ಕೆಳಗಡೆ ಬಿದ್ದು ಎಚ್ಚರನೇ ತಪ್ಪಿಬಿಡ್ತಾರೆ. ಆಗ ಫ್ರೆಂಡ್ ಹೇಳ್ತಾರೆ, ಇಲ್ಲಿ ಏನಾರು ಜನ ಬರೋಕ್ಕಿಂತ ಮುಂಚೆ ಇಲ್ಲಿಂದ ಹೊರಟ್ಬಿಡೋಣಪ್ಪ, ನಡಿಯಪ್ಪ ಫಸ್ಟು ಅಂತ ಹೇಳಿ ಅಲ್ಲಿಂದ ಫ್ರೆಂಡ್ ಕರ್ಕೊಂಡು ಸುಭಾಷ್ ಹೊರಟ್ಬಿಡ್ತಾರೆ. ರಸ್ತೆ ಮಧ್ಯೆಯಲ್ಲಿ ಬಿದ್ದಿರ್ಬೇಕಾದ್ರೆ ಶಿವರಾಮೇಗೌಡರನ್ನ ನೋಡ್ಬಿಟ್ಟು ಒಬ್ಬ ವ್ಯಕ್ತಿ, ಅಯ್ಯೋ ಯಾರೋ ಬಿದ್ದಿದಾರಲ್ಲಪ್ಪ, ಯಾರು ಬಿದ್ದಿರ್ಬೋದು ಅಂತ ಬಂದು ಹತ್ತಿರದಲ್ಲಿ ನೋಡಿದಾಗ, ಅಯ್ಯೋ ಮಿನಿಸ್ಟ್ರು, ಹೋಗಿ ಫಸ್ಟು ಮನೆಯವ್ರಿಗೆ ತಿಳಿಸ್ಬೇಕು ಅಂತ ಹೇಳಿ ಮನೆ ಹತ್ರ ಹೋಗ್ತಾರೆ. ಆ ವ್ಯಕ್ತಿ ಮನೆ ಹತ್ರ ಬಂದು ಬಾಡಿಗಾರ್ಡ್ಸು, ಸೆಕ್ಯೂರಿಟಿ ಹಾಗೆ ಪೊಲೀಸ್ನವ್ರಿಗೆ ಶಿವರಾಮೇಗೌಡರಿಗೆ ಯಾರೋ ಗಾಡಿಯಿಂದ ಗುದ್ಬಿಟ್ಟು ಬೀಳಿಸ್ಬಿಟ್ಟು ಹೋಗಿದ್ದಾರೆ ಅಂತ ಆ ವ್ಯಕ್ತಿ ಹೇಳಿದಾಗ ಅವರು ಅಲ್ಲಿಗೆ ಆ ಸ್ಥಳಕ್ಕೆ ಬರ್ತಾರೆ. ಗೋವಿಂದ ಅವ್ರ ಹತ್ರ ಬಂದ್ಬಿಟ್ಟು ಪೊಲೀಸ್ನವ್ರು ಬಂದು ಹೇಳ್ತಾರೆ, ಹಿಂಗೆ ಮಿನಿಸ್ಟರ್ಗೆ ಯಾರೋ ಗುದ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ.
ಮಾತನ್ನ ಕೇಳುತ್ತಿದ್ದಾಗೆ ಮನೆಯವರೆಲ್ಲ ಶಾಕ್ ಆಗ್ಬಿಡ್ತಾರೆ. ಅಯ್ಯೋ ದೇವ್ರೆ, ನನ್ನ ಮಗನಿಗೆ ಏನ್ ಮಾಡ್ಬಿಟ್ಟಪ್ಪ, ಯಾಕಪ್ಪ ದೇವ್ರೆ ಪರೀಕ್ಷೆ ಮೇಲೆ ಪರೀಕ್ಷೆ ಮಾಡ್ತಾ ಇದೀಯ ಅಂತ ಭದ್ರಾಜ್ಜಿ ಜೋರಾಗಿ ಕೂಗಾಡಿ ಅಳ್ತಾ ಇರ್ತಾರೆ. ಅವ್ವ ಒಸಿ ಸಮಾಧಾನ ಮಾಡ್ಕೊ, ಅಲ್ಲಿ ಏನಾಗೈತಂತ ಒಸಿ ವಿಚಾರಿಸೋಣ ಅಂತ ಗೋವಿಂದ ಹೇಳ್ತಾರೆ. ಭದ್ರಾ ಅಜ್ಜಿ ಅಳೋದನ್ನ ಕೇಳ್ಕೊಂಡು ಭದ್ರಾ ಅವರು ಅಲ್ಲಿಂದ ಬಂದ್ಬಿಟ್ಟು ಏನಾಯ್ತು ಅಮ್ಮಮ್ಮ, ಯಾಕೆ ಇಷ್ಟ ಅಳ್ತಾ ಇದೀರ ಅಂತ ಕೇಳ್ತಾರೆ. ಭದ್ರಾ, ನಿಮ್ಮ ಅಪ್ಪಗೆ ಯಾರೋ ಗಾಡಿಯಿಂದ ಗುದ್ಬಿಟ್ಟಿದಾರಂತೆ ಕಣೋ ಅಂತ ಹೇಳ್ತಿದ್ದ ಹಾಗೆ ಭದ್ರಾ ಅವರು ಶಾಕ್ ಆಗ್ಬಿಟ್ಟು ಕೂತ್ಬಿಡ್ತಾರೆ. ಹೇಳ್ತಾ ಇದೀಯ ಅಮ್ಮಮ್ಮ ಅಂತ ಭದ್ರಾ ಕೇಳಿದಾಗ, ಹೂ ಕಣ್ಲ ಭದ್ರಾ, ಯಾರೋ ಗಾಡಿಯಿಂದ ಗುದ್ಬಿಟ್ಟಿದಾರಂತೆ ನಿಮ್ಮ ಅಪ್ಪನಿಗೆ ಅಂತ ಹೇಳ್ತಾರೆ. ಅಪ್ಪ ಏನ್ ಯಾಕ್ರಿ ಒಬ್ರೇ ಕಳ್ಸಿದ್ರಿ, ನೀವು ಜೊತೆ ಹೋಗ್ಬೇಕು ತಾನೆ ಅಂತ ಪೊಲೀಸರ ಮೇಲೆ ರೇಗಾಡ್ತಾರೆ ಭದ್ರಾ ಅವರು. ಸರ್ ಜೊತೆಲಿ ನಾವು ಬರ್ತೀವಂತ ಹೇಳಿದ್ರು, ಬೇಡ ಅಂತ ಒಬ್ರೇ ಹೋದ್ರು ಸರ್ ಅಂತ ಪೊಲೀಸ್ನವ್ರು ಹೇಳ್ತಾರೆ. ನಾನು ನನ್ನ ಮಗನ್ ನೋಡ್ಬೇಕು, ನಡೀರಿ ನನ್ನನ್ನ ಕರ್ಕೊಂಡು ಅಂತ ಭದ್ರಾ ಅಜ್ಜಿ ಒಂದೇ ಸಮನೆ ಅಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಆಸ್ಪತ್ರೆಗೆ ಸೇರಿಸಿರ್ತಾರೆ ಶಿವರಾಮೇಗೌಡ್ರನ್ನ. ಹಾಗೆ ಮನೆಯವರೆಲ್ಲ ಆಸ್ಪತ್ರೆ ಹತ್ರ ಬಂದಿರ್ತಾರೆ. ಭದ್ರಾ, ನನ್ನ ಮಗನಿಗೆ ಏನಾಯ್ತಲಾ, ಯಾಕ ದೇವ್ರು ನನ್ನ ಮಗನಿಗೆ ಇಂಥ ಗತಿ ತಂದ್ಬಿಟ್ಟ ಅಂತ ಒಂದೇ ಸಮನೆ ಅಳ್ತಾ ಇರ್ತಾರೆ ಭದ್ರಾ ಅಜ್ಜಿ. ಆಗ ಗೋವಿಂದ ಅವರು ನೀರ್ನ ತಗೊಂಬಂದು, ಅವ ನೀರ್ ಕುಡಿಯವ, ಒಂದೇ ಸಮನೆ ಅಳ್ತಾ ಇದ್ರೆ ನಿನ್ ಪರಿಸ್ಥಿತಿ ಏನಾಗ್ಬೇಡ, ಕುಡಿಯವ ಅಂತ ಹೇಳ್ತಾರೆ. ಹೆಂಗೋ ಸಮಾಧಾನ ಮಾಡ್ಕೊಳ್ಳಿ, ನನ್ನ ಮಗ ಅಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ನಾನು ಹೆಂಗ್ ಧೈರ್ಯ ತಕೊಳ್ಳಿ ಹೇಳು ಅಂತ ಹೇಳ್ತಾರೆ ಭದ್ರಾ ಅಜ್ಜಿ. ಕರಳಿನ ಸಂಕಟ ದೇವ್ರಿಗೆ ಗೊತ್ತಾಗಿಲ್ವೇ, ಯಾಕಪ್ಪ ದೇವ್ರೆ ನನ್ನ ಮಗನಿಗೆ ಹಿಂಗ್ ಮಾಡಿದೆ ಅಂತ ಹೇಳ್ತಿರ್ಬೇಕಾದ್ರೆ ಸಾವಿತ್ರಿ ಹೇಳ್ತಾರೆ, ಆಗಿದ್ದಲ್ಲ ಕಣವ ಆ ಪಾಪಿ ಮಾಡಿದ್ದು. ನಮ್ಮ ಅಣ್ಣನ್ಗೆ ಮೊಮ್ಮಗಳು ಬರ್ತಾಳಂತ ಆಸೆ ಕನಸೆಲ್ಲ ಹುಟ್ಟಾಕಿ ಮೋಸ ಮಾಡಿ ಇಂಥ ಸ್ಥಿತಿಗೆ ತಂದ್ಬಿಟ್ಲು ಅಂತ ಹೇಳ್ತಾಳೆ. ಇಷ್ಟಕ್ಕೆಲ್ಲ ಕಾರಣ ಅವಳಿಂದಾಗೆ ನಮ್ಮ ಅಣ್ಣ ಈ ಸ್ಥಿತಿಲಿ ಮಲಗಿರೋದಂತ ಸಾವಿತ್ರಿ ಹೇಳ್ತಿರುವಾಗ ಭದ್ರ ಅವ್ರಿಗೆ ಇನ್ನೂ ಸ್ವಲ್ಪ ಕೋಪ ಬರುತ್ತೆ. ಆಗ ಮೋಹನ ಹೇಳ್ತಾರೆ, ಅವ್ರಿಗೇನಾದ್ರು ಆದ್ರೆ ನಾನ್ ಮಾತ್ರ ಜೀವಂತವಾಗಿ ಇರಕ್ಕಿಲ್ಲ ಅಂತ ಹೇಳ್ತಾರೆ. ಈಗ ಏನಾಗೈತಂತ ಹಿಂಗ್ ಮಾತಾಡ್ತಾ ಇದೀಯ ನೀನು, ಅಪ್ಪಯ್ಯನ್ಗೆ ಏನು ಆಗಕ್ಕಿಲ್ಲ, ಹೊಸಿ ಧೈರ್ಯವಾಗಿರು ಅಂತ ಹೇಳ್ತಾರೆ ಭದ್ರಾ. ಡಾಕ್ಟ್ರು ಹೊರಗಡೆ ಬರ್ತಿದ್ದಾಗೆ ಭದ್ರಾ ಅವ್ರು ಹೇಳ್ತಾರೆ, ಡಾಕ್ಟ್ರೆ ಅಪ್ಪಯ್ಯಗೆ ಏನಾಯ್ತು ಅಂತ ಹೇಳಿದಾಗ ಡಾಕ್ಟ್ರು ಕೇಳ್ತಾರೆ, ಪೇಷಂಟಿಗೆ ನೀನ್ ಏನಾಗ್ಬೇಕು ಅಂತ ಕೇಳ್ತಾರೆ. ಭದ್ರನ ಕರ್ಕೊಂಡು ಬನ್ನಿ ನೀವು ಅಂತ ಸಪ್ರೇಟ್ ಆಗಿ ಕರ್ಕೊಂಡು ಹೋಗ್ತಾರೆ ಡಾಕ್ಟರ್. ಗೋವಿಂದ ಹೇಳ್ತಾರೆ, ಡಾಕ್ಟ್ರೆ ನಮ್ಮ ಅಣ್ಣಗೆ ಹೆಂಗದರ, ಅವ್ರಿಗೇನು ತೊಂದರೆ ಇಲ್ಲ ತಾನೆ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಇಂಥ ಆಕ್ಸಿಡೆಂಟ್ ಆದಾಗ ಅಥವಾ ಏನೇ ಅನಾಹುತ ಆದಾಗ ಗೋಲ್ಡನ್ ಅವರ್ ಅಂತ ಇರುತ್ತೆ, ಟೈಮ್ ಒಳಗೆ ಕರ್ಕೊಂಡ್ ಬರೋದೇ ಇರೋದಕ್ಕೆ ಅಪಾಯದಿಂದ ಪಾರಾಗಿದ್ದಾರೆ. ಆದ್ರೆ ತಲೆಗೆ ಬಲವಾಗಿ ಪೆಟ್ಟು ಬಂದಿರೋದ್ರಿಂದ ಅರ್ಜೆಂಟ್ ಅಲ್ಲಿ ಆಪರೇಷನ್ ಮಾಡ್ಬೇಕಾಗಿದೆ. ಡಾಕ್ಟ್ರೆ ನೀವೇನಾದ್ರೂ ಮಾಡಿ ನಮ್ಮ ಅಪ್ಪಗೆ ಏನು ಆಗ್ಬಾರ್ದು ಆಟಿ ಅಂತ ಭದ್ರ ಹೇಳ್ತಾರೆ. ಫಾರ್ಮಾಲಿಟೀಸ್ಗೆ ಕೆಲವು ಸೈನ್ ಬೇಕು, ಅವ್ರ ಹೆಂಡತಿ ಬಂದಿದಾರಲ್ಲ ಅಂತ ಕೇಳ್ತಾರೆ ಡಾಕ್ಟರ್. ಆಗ ಹ್ಞೂ ಸರ್ ಅಂತ ಗೋವಿಂದ ಹೇಳ್ತಾರೆ. ಅಪ್ಪಯ್ಯನ್ಗೆ ಏನು ಆಗಕ್ಕಿಲ್ಲ ಅಲ್ಲ ಚಿಕ್ಕಪ್ಪ ಅಂತ ಭದ್ರ ಕೇಳಿದಾಗ ಡಾಕ್ಟರ್ ಹೇಳಿದ್ರು ತಾನು ಏನೂ ಆಗಕ್ಕಿಲ್ಲ ಅಂತ ಸಮಾಧಾನ ಮಾಡ್ಕೊಂತ ಗೋವಿಂದ ಹೇಳ್ತಾರೆ. ನೀನೇ ಹಿಂಗೆ ಎದ್ಕೊಂಡ್ರೆ ಅವ್ರನ್ನೆಲ್ಲ ಹೆಂಗ್ಲ ಸಮಾಧಾನ ಮಾಡೋದು ಅಂತ ಗೋವಿಂದ ಹೇಳಿದಾಗ ಭದ್ರ ಅವರು ಗೋವಿಂದ ಅವ್ರನ್ನ ಅಪ್ಕೋಬಿಡ್ತಾರೆ. ಮೋಹನ್ ಅವ್ರು ಕೇಳ್ತಾರೆ, ಏನಂದ್ರು ಡಾಕ್ಟರ್ ಅಂತ ಕೇಳಿದಾಗ ನಾವೇನು ಹೆದರ್ಕೊಳ್ಳೋಂಗಿಲ್ಲ ಅಂತ ಡಾಕ್ಟರ್ ಹೇಳಿದಾರೆ ಅಂತ ಗೋವಿಂದ ಹೇಳ್ತಾರೆ. ನೀವೇನೋ ಗಾಬರಿ ಪಡಬೇಡಿ, ಸ್ವಲ್ಪ ಆಪರೇಷನ್ ಮಾಡ್ಬೇಕಂತೆ ಅಂತ ಕೇಳಿದಾಗ ಅಯ್ಯೋ ಆಪರೇಷನ್ ಮಾಡ್ಬೇಕಂತ ಗಾಬರಿ ಪಡ್ತಾರೆ ಮೋಹನ್ ಅವರು. ಏನೂ ಇಲ್ಲ ಕಣವ, ಹೊಸಿ ಚಿಕ್ಕದಾಗ ಆಗೈತಂತೆ, ನೀನ್ ಸೈನ್ ಮಾಡ್ಬಿಡು ಅಂತ ಹೇಳ್ತಾರೆ ಭದ್ರ. ಈ ಕಡೆ ನೋಡಿದ್ರೆ ವಿದ್ಯಾ ಅವರು ಬೇಜಾರಲ್ಲಿ ಮನೇಲಿ ಕೂತಿರ್ಬೇಕಾದ್ರೆ ಕ್ವಾಟ್ಲೆ ಅವರು ಫೋನ್ನ ಮಾಡ್ತಾರೆ. ಫೋನ್ನ ರಿಸೀವ್ ಮಾಡಿಬಿಟ್ಟು ಚೆಲುವ ಅವ್ರು ಹೇಳ್ತಾರೆ, ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳೋಕ್ಕೆ ಫೋನ್ ಮಾಡಿದೆ ಕ್ವಾಟ್ಲೆ ಅಂತ ಕೇಳಿದಾಗ, ಇಲ್ಲ ಚೆಲುವಣ್ಣ ಅಂತ ಕ್ವಾಟ್ಲೆ ಹೇಳ್ತಾರೆ, ಒಂದು ದೊಡ್ಡ ಅನಾಹುತ ಆಗದ, ಅದನ್ನ ಹೇಳಕ್ಕೆ ಫೋನ್ ಮಾಡಿದೆ. ಅನಾಹುತವೇ, ಅಂಥದ್ದು ಏನಾಯ್ತಪ್ಪ ಅಂತ ಹೇಳಿದಾಗ ನಮ್ಮ ಮಾವನಿಗೆ ಯಾರೋ ಗಾಡಿಯಿಂದ ಗುದ್ಬಿಟ್ಟು ಹೋಗಿದ್ದಾರೆ, ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿದೆ, ಆಸ್ಪತ್ರೆಗೆ ಸೇರಿಸಿದ್ವಿ ಅಂತ ಹೇಳ್ತಿದ್ದಾಗೆ ಮನೆಯವರೆಲ್ಲ ಶಾಕ್ ಆಗಿಬಿಡ್ತಾರೆ. ಆಗ ವಿದ್ಯೆ ಏನು ತೋರಿಸ್ದೆ ಗಾಬರಿಲೇ ನಿಂತುಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.